ಶ್ರೀಶಂಕರ ವಿಜಯ 25ನೆಯ ಸಂಧಿ. ಸರಸ್ವತೀ ದೇವಿಯನ್ನು ಉತ್ತಮ ಕಲಾಶಾಸ್ತ್ರದಲ್ಲಿ ಜಯಿಸುವುದಕ್ಕಾಗಿ ಆಕೆಯಿಂದ 1 ತಿಂಗಳ ಅವಧಿಯನ್ನು ಪಡೆದು ಶ್ರೀಶಂಕರರು ಶಿಷ್ಯರಿಂದೊಡಗೂಡಿ ಸಂತೋಷದಿಂದ ಪ್ರಯಾಣ ಮಾಡಿದುದು. ಎಲೈ ಮುನಿವಲ್ಲಭನಾದ ಶೌನಕನೇ, ಕೇಳು. ಯತಿಪುಂಗವನಾದ ಶ್ರೀಶಂಕರನು ವಾಗ್ವಾದದಲ್ಲಿ ಸರಸ್ವತಿ ಪ್ರಾಣಕಾಂತನನ್ನು ಪರಾಜಿತನನ್ನಾಗಿ ಮಾಡಿದುದನ್ನು ದೇವತೆಗಳು ನೋಡಿ ಸುರವನದಲ್ಲಿನ ದಿವ್ಯ ಪುಷ್ಪಗಳನ್ನು ಗಗನಮಂಡಲದಲ್ಲಿ ಶೇಖರಿಸಿದವರಾಗಿದ್ದು ಜಯಧ್ವಾನವಂ ಮಾಡುತ್ತಾ ಬಾಲಚಂದ್ರಚೂಡನಾದ ಯತಿಪತಿಯ ಶಿರಃಪ್ರಾಂತ್ಯದಲ್ಲಿ ಪುಷ್ಪವೃಷ್ಟಿಯಂ ಕರೆಯುತ್ತಲಿದ್ದರು. ಆಗ ಸರಸ್ವತೀ ದೇವಿಯು ಕಾಷಾಯ ವಸ್ತ್ರಧಾರಿಯಾದ ಶ್ರೀಶಂಕರನಂ ಕುರಿತು ಅತ್ಯಂತ ವಿನಯದಿಂದ, ಎಲೈ ಮಹಾನುಭಾವನೆ, ಪೂರ್ವದಲ್ಲಿ ಸಾಕ್ಷಾತ್ ಪಶುಪತ್ಯಂಶ ಸಂಭೂತನಾದ ದೂರ್ವಾಸ ಮುನಿಪತಿಯು ನಾನು ಬ್ರಹ್ಮಸಭೆಯಲ್ಲಿ ಆತನಂ ಹಾಸ್ಯ ಮಾಡಿದುದಕ್ಕಾಗಿ ಕೋಪವಂ ತಳೆದು ಭೂಲೋಕದಲ್ಲಿ ಮನುಷ್ಯ ಸ್ತ್ರೀಯಾಗಿ ಜನಿಸೆಂದು ನನಗೆ ಕೊಟ್ಟಿದ್ದ ಶಾಪವು ಮಹಾತ್ಮನಾದ ನಿನ್ನಿಂದ ಮಾಡಲ್ಪಟ್ಟ ವಾಗ್ವಾದ ಶ್ರವಣದಿಂದ ಪರಿಹಾರವಾಯಿತು. ಇನ್ನು ನಾನು ನನ್ನ ಪೂರ್ವ ನಿವಾಸವಾದ ಸತ್ಯಲೋಕವಂ ಕುರಿತು ತೆರಳುವೆನು. ಹೀಗೆಂದು ಹೇಳಿದ ತರುವಾಯ ವಿಧಾತ ಪತ್ನಿಯು ಮಾನುಷಾಂಗವನ್ನು ತ್ಯಜಿಸಿ ದೇವತಾ ರೂಪವಂ ತಳೆದು ಹಸ್ತ ಚತುಷ್ಟಯಗಳಲ್ಲಿ ಧರಿಸಿದ ಮಣಿಮಾಲಾ ಕಮಲ ಶುಕ ಪುಸ್ತಕಗಳಿಂದ ರಾರಾಜಿಸುತ್ತಾ ಸಭ್ಯರನ್ನೆಲ್ಲರನ್ನೂ ಸಂತೋಷಗೊಳಿಸಿ ತಾನು ಬ್ರಹ್ಮಲೋಕವಂ ಕುರಿತು ತೆರಳುವೆನೆಂದು ಖೇಚರ ಮಾರ್ಗದಿಂದ ಗಗನವಂ ಏರುತ್ತಲಿದ್ದಳು. ಈ ಪರಿಯಾಗಿ ಶ್ವೇತಕಮಲಾಸನೆಯು ಸ್ವಕೀಯ ಬ್ರಹ್ಮಲೋಕವಂ ಕುರಿತು ಪ್ರಯಾಣ ಮಾಡುತ್ತಲಿರುವುದನ್ನು ಮುನಿ ಹೃದಯ ಕಮಲಪೀಠನಾದ ಯತಿವರನು ಕಂಡು ಶ್ರೇಷ್ಠತಮವಾದ ವನದುರ್ಗಾ ಮಂತ್ರದಿಂದ ಸರಸ್ವತೀ ದೇವಿಯನ್ನು ತಾನಿರುವ ಪ್ರದೇಶಕ್ಕೆ ಆಕರ್ಷಿಸಲು ಆ ಕ್ಷಣವೇ ಸರಸ್ವತೀ ದೇವಿಯು ಗಗನದಿಂದಿಳಿದು ಭೂಲೋಕಕ್ಕೆ ಮತ್ತೆ ಬಂದಳು. ಹೀಗೆ ಬಂದು ಸಭಾ ಪ್ರದೇಶದಲ್ಲಿ ಭೂಸ್ಪರ್ಶವಿಲ್ಲದೆ ನಿಂದು ಹರ್ಷಾಯತ ಚಿತ್ತೆಯಾಗಿ ಶ್ರೀಶಂಕರನಂ ನೋಡುತ್ತಾ, ಎಲೈ ಯತಿಪುಂಗವನೇ, ನಿನ್ನ ಮಹಿಮೆಯು ಅಸದೃಶವಾದುದು. ನಿನ್ನ ಮನೋಗತವಾದ ಅಭಿಪ್ರಾಯವನ್ನು ಸೂಚಿಸುವವನಾಗು. ಅದರಂತೆ ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಲು ಸಿದ್ಧಳಾಗಿರುವೆನೆನಲು. ಆಗ ಶ್ರೀ ಭಗವತ್ಪಾದಾಚಾರ್ಯನು ಅದ್ವೈತ ತತ್ವವನ್ನು ಪ್ರಪಂಚದಲ್ಲಿ ದೃಢಪಡಿಸುವುದಕ್ಕಾಗಿ ವಾಣಿಯನ್ನು ವಾದದಲ್ಲಿ ಜಯಿಸಲಿಚ್ಛಯಿಸಿ ಆಕೆಯನ್ನು ನುತಿಸತೊಡಗಿದನು. ಪ್ರಕೃತಿಗೆ ದೂರನಾಗಿ ಸ್ವಪ್ರಕಾಶಮಾನತೆಯಿಂದ ವಿರಾಜಿಸುವ ನಿರ್ಗುಣನಾದ ಪರಶಿವನಿಗೆ ಸಹೋದರಿಯಾಗಿಯೂ ಅಕ್ಷರ ಜನ್ಮಸ್ಥಾನ ಸ್ವರೂಪಿಣಿಯಾಗಿಯೂ ವಿಮಲತರವಾದ ಸುಜ್ಞಾನ ಸಮುದ್ರಳಾಗಿಯೂ ಪರಪಶ್ಯಂತಿ ಮಧ್ಯಮ ಮತ್ತು ವೈಖರಿ ಎಂಬುವ ಪಾವನತರವಾದ ಪಾದ ಚತುಷ್ಟಯದಿಂದ ವಿರಾಜಿಸುವವಳಾಗಿಯೂ ಇರುವ ಜಗನ್ಮಾತೆಯಾದ ವಾಗ್ದೇವಿಗೆ ನಾನು ಅಭಿನಂದಿಸುವೆನು. ಎಲೈ ತಾಯಿಯೇ, ನೀನು ಈ ಜಗತ್ತಿನ ಪ್ರಾಣಿ ಸಮೂಹವನ್ನು ಸೃಷ್ಟಿಸುವ ಬ್ರಹ್ಮನಿಗೆ ಪ್ರಿಯ ಪತ್ನಿಯಾಗಿ, ಸೃಷ್ಟಿಶಕ್ತಿದಾಯಿಕಿಯಾಗಿ ವಾಗ್ದೇವಿ ನಾಮದಿಂದಲೂ, ರಕ್ಷಣಾಕರ್ತನಾದ ನಾರಾಯಣಕಾಂತೆಯಾಗಿ, ಸ್ಥಿತಿಶಕ್ತಿದಾಯಿಕಿಯಾಗಿ ಶ್ರೀದೇವಿ ನಾಮದಿಂದಲೂ, ಲಯಕರ್ತನಾದ ಪರಶಿವನ ಅರ್ಧಾಂಗಿಯಾಗಿ, ಸಂಹಾರ ಶಕ್ತಿದಾಯಿಕಿಯಾಗಿ ಉಮಾದೇವಿ ನಾಮದಿಂದಲೂ, ನಾನಾ ರೂಪಗಳಿಂದೊಡಗೂಡಿ ನಾನಾ ನಾಮಗಳಿಂದಲೂ ವಿರಾಜಿಸುವ ಮಾಯಾರೂಪಿಣಿಯು, ಮಾಯಾಮಯಳು ಮತ್ತು ಜಗತ್ಪರಿಪೂರ್ಣೆಯು, ನಿಜ ಭಕ್ತ ಜನ ರಕ್ಷಾಮಣಿಯಾದ ಕಮಲಾಕ್ಷಿಯು ನೀನು ನನ್ನನ್ನು ರಕ್ಷಿಸುವವಳಾಗು. ಎಲೋ ಭಕ್ತ ಜನ ಕಾಮಧೇನು ಸ್ವರೂಪಿಣಿಯೇ, ಲಾಲಿಸು. ನಿನ್ನ ಚರಣ ಭಕ್ತನಾದ ನಾನು ನಿನಗೆ ಇಲ್ಲಿಂದ ಪ್ರಯಾಣ ಹೊರಡಬಾರದೆಂಬುದೇ ನನ್ನ ಮನೋರಥವೆಂದು ಶ್ರೀ ಭಾಷ್ಯಕಾರನು ವಿಜ್ಞಾಪಿಸಲು ಶಾರದಾದೇವಿಯು ದಯೆಯಿಂದ ಹಾಗೆಯೇ ಆಗಲೆಂದು ಅನುಗ್ರಹಿಸಿದಳು. ತರುವಾಯ ಶ್ರೀಶಂಕರನು ಮಂಡನ ಮಿಶ್ರನ ಉತ್ತರವನ್ನು ನಿರೀಕ್ಷಿಸುತ್ತಲಿದ್ದನು. ಇತ್ತ ಮಂಡನ ಮಿಶ್ರನು ತನ್ನ ಧರ್ಮಪತ್ನಿಯಾದ ಸರಸವಾಣಿಯು ಯತೀಶ್ವರನನ್ನು ಗೌರವಿಸಿ ನಿಶ್ಚಯಿಸಿಕೊಂಡು ತನ್ನ ಆಗ್ರಹವೆಲ್ಲವೂ ಉಪಶಮಿಸಿದಾಗ್ಯೂ ಕೇವಲ ಕರ್ಮಜಡನಾದ ಪ್ರಯುಕ್ತ ಮನಸ್ಸಿನ ಸಂಶಯವು ನಿವಾರಣೆಯಾಗದೆ ಯತಿ ಸರ್ವೋತ್ತಮನಂ ಕುರಿತು ಈ ಪರಿಯಾಗಿ ಹೇಳುತ್ತಲಿದ್ದನು. ಸಕಲ ವೇದ ವೇದಾಂತ ಪಾರಂಗತನಾದ ಯತಿ ಕುಲಶೇಖರನೇ, ಲಾಲಿಸು. ಸರ್ವಜ್ಞನಾದ ನಿನ್ನಿಂದ ವಾದದಲ್ಲಿ ಪರಾಜಿತನಾದುದಕ್ಕೆ ನಿಶ್ಚಯವಾಗಿಯೂ ನನ್ನ ಮನಸ್ಸಿಗೆ ಸ್ವಲ್ಪವಾಗಿಯೂ ಕೊರತೆಯಿಲ್ಲವೋ. ದಯಾ ಸಮುದ್ರನಾದ ಮುನಿಕುಲಾಧಿಪ ಜೈಮಿನಿಯು ಜಗತ್ತಿತಾರ್ಥವಾಗಿ ಬೋಧಿಸುವ ಸೂತ್ರವು ನಿರರ್ಥಕವಾದುದಕ್ಕಾಗಿ ನಾನು ಬಹುಮಟ್ಟಿಗೆ ಕೃಶನಾಗಿರುವೆನು. ಹಿಂದೆ ನಡೆದುದನ್ನು, ಈಗ ನಡೆಯುತ್ತಲಿರುವುದನ್ನು,
ಮುಂದೆ ನಡೆಯುವುದನ್ನೂ ಸಹ ಸಂಪೂರ್ಣವಾಗಿ ತಿಳಿದು ಜಗತ್ತಿಗೆ ಹಿತವನ್ನುಂಟು ಮಾಡಲು ಇಚ್ಛಿಸಿ ಮಹೋಗ್ರವಾದ ತಪಸ್ಸನ್ನಾಚರಿಸಿ ವೇದಾರ್ಥ ಬೋಧಕವಾದ ದಿವ್ಯ ಸೂತ್ರಗಳನ್ನು ರಚಿಸಿ ರಕ್ಷಿಸಿದ ನನ್ನ ಪರಮ ಸ್ವಾಮಿಯಾದ ಜೈಮಿನಿ ಮುನೀಶ್ವರನು ಬೋಧಿಸಿದ ಸೂತ್ರವು ಮಿಥ್ಯವಾಗುವ ಬಗ್ಗೆ ಹೇಗೆ? ಎಲೈ ಯತಿವರೇಣ್ಯನೇ, ನೀನೇ ಹೇಳು ಎಂದು ಬ್ರಹ್ಮನು ನುಡಿದನು. ಇದಂ ಲಾಲಿಸಿ ತಪೋಧನ ಕುಲಶೇಖರನಾದ ಯತಿಯು ನಸುನಗುತ್ತ, ಅಯ್ಯ ಪಂಡಿತನೇ, ಮುನಿಕುಲಾರಾಧಿತನಾದ ಮಹಾತ್ಮ ಜೈಮಿನಿಯಿಂದ ಪ್ರಣೀತವಾದ ದಿವ್ಯ ಸೂತ್ರಾರ್ಥಗಳ ಅಂತರ್ಯವನ್ನು ತಿಳಿದುಕೊಳ್ಳಲು ಸಮರ್ಥರಾದುದೇ ಆದರೆ ಸರ್ವೋತ್ತಮವಾದ ಸೂತ್ರಗಳು ಮಿಥ್ಯವಾಗಬಲ್ಲವೇ? ಅಪಾರ ಮಹಿಮಾನ್ವಿತವಾದ ಜೈಮಿನಿ ಮುನೀಶ್ವರ ಪ್ರಣೀತ ಸೂತ್ರಗಳು ಅಭೇದ್ಯವಾದವುಗಳು ಎಂದನು. ಆಗ ಮಣ್ಣನ ಮಿಶ್ರನು ಯತಿನಾಥನಂ ಕುರಿತು, ಹಾಗಾದರೆ ಜೈಮಿನಿ ಮುನೀಶ್ವರನು ಕೃಪೆಯಿಟ್ಟು ಬೋಧಿಸಿರುವ ಸೂತ್ರಗಳ ಅರ್ಥವನ್ನು ಜಗತ್ತಿನ ವಿದ್ವಾಂಸರುಗಳು ತಿಳಿಯಲಾರದೆ ಅಪಾರ್ಥಗಳನ್ನು ಕಲ್ಪಿಸಿರುವರೇ? ಅಥವಾ ಜೈಮಿನಿ ಮುನೀಶ್ವರನಿಂದಲೇ ವೇದಗಳಿಗೆ ಅಪಾರ್ಥ ಕಲ್ಪನೆಯಾಗಿರುವುದೇ ಎಂಬುದನ್ನು ಸರ್ವಜ್ಞನೂ ಸರ್ವಭೂತ ದಯಾಪರನೂ ಆದ ನೀನು ದಯೆ ಇಟ್ಟು ವಿವರಿಸಬೇಕೆಂದು ದೈನ್ಯದಿಂದ ಪ್ರಾರ್ಥಿಸಿದನು. ವಿದ್ವಜ್ಜನವರ್ಯನಾದ ಮಣ್ಣನ ಮಿಶ್ರನ ಪ್ರಾರ್ಥನೆಯನ್ನು ಕೇಳಿ ಜಿತಕಾಮನಾದ ಯತಿಯು ಮುಗುಳು ನಗೆಯಿಂದೊಡಗೂಡಿ, ಅಯ್ಯ ಕವಿಜನೋತ್ತಂಸನೇ, ಮಹಾತ್ಮನಾದ ಜೈಮಿನಿ ಮುನೀಂದ್ರನ ಹೃದಯವು ಪರಬ್ರಹ್ಮ ಪರವಾದ ನಿವೃತ್ತಿ ಮಾರ್ಗಬೋಧಕ ಪರಮ ವೇದಾಂತ ತತ್ವಭಾವದಿಂದಲೇ ಪೂರ್ಣವಾಗಿರುವುದು. ಆದರೆ ಯಾರ ಚಿತ್ತವೃತ್ತಿಯು ವಿಷಯಾಸಕ್ತತೆ ಎಂಬ ಕಲ್ಮಶದಿಂದೊಡಗೂಡಿರುವುದೋ ಅವರಿಗೆ ನಿವೃತ್ತಿ ಮಾರ್ಗವಂ ತಿಳಿಯಲ ಸಾಧ್ಯವೆಂದು ಭಾವಿಸಿ ಆತನು ದಯಾನ್ವಿತನಾಗಿ ಪ್ರವೃತ್ತಿ ಎಂಬ ಸತ್ಕರ್ಮ ಮಾರ್ಗವನ್ನು ಬೋಧಿಸಿರುವನು. ಯಜ್ಞ, ದಾನ ಮತ್ತು ತಪಸ್ಸೆಂಬುವ ಯೋಗ್ಯವಾದ ಸತ್ಕರ್ಯ ಮಾರ್ಗಾವಲಂಬನೆಯಿಂದ ಅಧಿಕಾರಿಯಾದ ಮನುಷ್ಯನು ಮನೋಬುದ್ಧಿಹಂಕಾರ ಚಿತ್ತಗಳೆಂಬುವ ಕರಣಚತುಷ್ಟಯಂಗಳ ನೈರ್ಮಲ್ಯವನ್ನಾರ್ಜಿಸಿದುದೇ ಆದರೆ ತರುವಾಯ ಆತನಿಗೆ ಉಪಾಸನಾ ಬಲದಿಂದ ವೈರಾಗ್ಯವಂಕುರಿಸಿ ವ್ಯವಸಾಯ ಬಲದಿಂದ ವಿರಕ್ತಿಯು ವೃದ್ಧಿಯಾಗಿ ಇದರಿಂದ ಸುಜ್ಞಾನ ಲಾಭ ಪ್ರಾಪ್ತಿಯಾಗಲು ತರುವಾಯ ಆತನಿಗೆ ಪರಮ ಪದವೆಂಬುವ ಮೋಕ್ಷವೂ ಸುಲಭವಾಗಿ ದೊರೆಯುವುದೆಂಬುದೇ ಜೈಮಿನಿ ಮುನೀಶ್ವರನ ಬೋಧೆಯ ಸಾರಾಂಶವು. ಯಾರ ಬುದ್ಧಿ ವಿಶೇಷವು ನಿರಂತರದಲ್ಲಿಯೂ ಕಲುಷಿತವಾದ ವಿಷಯ ಪ್ರವಾಹದೊಡನೆ ಓಡುತ್ತಲಿರುವುದೋ ಅವರಿಗೆ ಭೋಗ ನಿಸ್ಪೃಹತೆಯನ್ನುಂಟು ಮಾಡುವ ಪರಮಾದ್ವೈತ ವೇದಾಂತ ತತ್ವವನ್ನು ಬೋಧಿಸತೊಡಗಿದರೆ ಅಂಥವರಿಗೆ ಅಸಾಧಾರಣ ವೇದಾಂತ ತತ್ವವು ಬೋಧೆಯಾಗದೆ ಕರ್ಮ ಮಾರ್ಗದಲ್ಲಿಯೂ ಉಪೇಕ್ಷೆಯುಂಟಾಗಿ ಉಭಯತೋ ಭ್ರಷ್ಟತೆಯಿಂದ ಕೆಡುವರೆಂದು ತಿಳಿದು ಜಗತ್ತಿನಲ್ಲಿ ಆಸ್ತಿಕ್ಯವನ್ನು ರಕ್ಷಿಸಬೇಕೆಂಬ ಉದ್ದೇಶ ಮಾತ್ರದಿಂದ ಜೈಮಿನಿ ಮುನಿಯು ಕರ್ಮ ಮಾರ್ಗವು ಸರ್ವೋತ್ತಮವಾದ ಮಾರ್ಗವೆಂದು ಬೋಧಿಸಿರುವನೆಂಬುದೇ ತತ್ವಾರ್ಥವು. ಹಾಗಾದರೆ ಕರ್ಮಗಳನ್ನು ಆಚರಿಸುವ ಕರ್ತನಿಗೆ ಆಯಾಯ ಕರ್ಮಗಳಿಗೆ ಅನುಗುಣವಾದ ಫಲಗಳನ್ನು ಕರ್ಮವೇ ತಂದುಕೊಡುವುದೆಂದು ಜೈಮಿನಿಯು ವಿವರಿಸಿರುವನಾದ್ದರಿಂದ ಇದು ನಿರೀಶ್ವರ ತತ್ವಬೋಧಕವಾಗಿ ಅದ್ವೈತ ವೇದಾಂತ ತತ್ವ ವಿರೋಧವಾಗಲಿಲ್ಲವೇ ಎನ್ನುವೆಯೋ? ಜೈಮಿನಿಯು ಹೀಗೆ ಹೇಳಿರುವುದರ ಅಭಿಪ್ರಾಯವು ಜನರಿಗೆ ಕರ್ಮದಲ್ಲಿ ಶ್ರದ್ಧೆಯುಂಟಾಗಬೇಕೆಂಬುದು ಮಾತ್ರವಲ್ಲದೆ ಬೇರೆಯಲ್ಲವೆಂದು ಎಲೆ ಕರ್ಮಠನೆ ನೀನು ತಿಳಿಯುವವನಾಗು. ಈ ಜಗತ್ತಿನಲ್ಲಿ ಯಾವಾಗಲೂ ಹೇತುವಾದಗಳನ್ನು ಮಾಡುತ್ತಾ ಸಮಸ್ತ ಕಾರ್ಯಗಳಿಗೂ ಯುಕ್ತಿಯಿಂದ ಕಾರಣಗಳನ್ನು ಕಲ್ಪಿಸುತ್ತಾ ಕೊನೆಗೆ ತಮ್ಮ ಬುದ್ಧಿಶಕ್ತಿಗೆ ತೋರಿದ ಒಂದು ಕಾರಣಕ್ಕೆ ಆಧಾರವಾದ ಕಾರಣವು ತೋರದೆ ಯಾವುದೋ ಒಂದು ತಿಳಿಯಲು ಸಾಧ್ಯವಾದ ದೈವಶಕ್ತಿಯು ಇದ್ದರೂ ಇರಬಹುದೆಂದು ಆತ್ಮನಲ್ಲಿ ಅನುಮಾನ ಸಿದ್ಧತೆಯಂ ಕಲ್ಪಿಸಿ ವಾದಿಸುತ್ತಲಿದ್ದ ತಾರ್ಕಿಕರನ್ನೂ ಮತ್ತು ಕಾಣಾದರನ್ನೂ ಜಯಿಸಿ ಅನುಮಾನವಂ ಖಂಡಿಸಿ ಪರಮಾತ್ಮನು ಅನುಮಾನ ಸಿದ್ಧನಲ್ಲವೆಂತಲೂ ವೇದ ಸಿದ್ಧನೆಂತಲೂ ಸ್ಥಾಪಿಸಿದ ಮಹಾತ್ಮನಾದ ಜೈಮಿನಿ ಮುನೀಂದ್ರನ ಆಂತರ್ಯವನ್ನು ತಿಳಿಯುವುದು ದುಸ್ಸಾಧ್ಯವು. ಇದಲ್ಲದೆ ನಾನಾ ವಿಧವಾದ ಕರ್ಮಗಳ ವಿವರಣೆಯನ್ನು ಸಂಪೂರ್ಣವಾಗಿ ವಿಶದಗೊಳಿಸುವ ಪೂರ್ವಮೀಮಾಂಸೆಯನ್ನು ಜಗದ್ದಿತಾರ್ಥವಾಗಿ ವಿರಚಿಸಿದ ಮಹಾನುಭಾವನಾದ ಜೈಮಿನಿ ಮುನೀಶ್ವರನು ಪೂರ್ವಮೀಮಾಂಸಾ ಪ್ರಕರಣದಲ್ಲೆಲ್ಲಿಯೂ ಪರಮಾದ್ವೈತ ವೇದಾಂತ ತತ್ವವನ್ನು ಪ್ರಸ್ತಾಪಿಸದೆಯೂ ಅದನ್ನು ನಿಷೇಧಿಸದೆಯೂ ಇರುವುದರಿಂದ ನಿವೃತ್ತಿ ಮಾರ್ಗಬೋಧಕವಾದ ಅದ್ವೈತ ವೇದಾಂತವನ್ನು ಆತನು ಸಮ್ಮತಿಸಿರುವನೆಂತಲೇ ಭಾವಿಸಬೇಕಾದುದು. ಈ ಭಾವನೆಗೆ ಸಾಧಕವಾದ ಪ್ರಮಾಣವೇನೆನ್ನುವೆಯೋ? ಹಾಗಾದರೆ ಲಾಲಿಸು. ಸಕಲ ಉಪನಿಷದರ್ಥ ಸಾರವಾಗಿಯೂ ಅದ್ವೈತ ವೇದಾಂತ ಪುಂಜವಾಗಿಯೂ ನಿವೃತ್ತಿ ಮಾರ್ಗೈಕ ಬೋಧಕವಾಗಿಯೂ ಪುನರಾವೃತ್ತಿರಹಿತ ಶಾಶ್ವತ ಸಾಯುಜ್ಯ ಪರಮ ಪದವನ್ನೇ ಮುಖ್ಯ ಧ್ಯೇಯವನ್ನಾಗಿ ಉಳ್ಳದ್ದಾಗಿಯೂ ಇರುವ ಸರ್ವೋತ್ತಮವಾದ ಬ್ರಹ್ಮಸೂತ್ರವು ಪೂಜ್ಯನಾದ ಬಾದರಾಯಣ ಮುನಿಯಿಂದ ಮುಮುಕ್ಷು ಜನೋದ್ಧರಣಕ್ಕಾಗಿ
ಬೋಧಿಸಲ್ಪಟ್ಟಿರುವುದಷ್ಟೇ. ಮಹಾತ್ಮನಾದ ಜೈಮಿನಿ ಮುನಿಯು ಪೂಜ್ಯನಾದ ಕೃಷ್ಣ ದ್ವೈಪಾಯನ ವ್ಯಾಸ ಮುನೀಶ್ವರನ ಪರಮ ಶಿಷ್ಯನೆಂಬುದು ಲೋಕವಿದಿತವಾಗಿರುವುದು. ಹೀಗಿರುವಲ್ಲಿ ಪರಮಾದ್ವೈತ ತತ್ವೈಕ ಬೋಧಕವಾದ ಬ್ರಹ್ಮಸೂತ್ರವನ್ನು ಜೈಮಿನಿ ಮುನಿಯು ಸಮ್ಮತಿಸುವುದಿಲ್ಲವೆಂದರೆ ವ್ಯಾಸ ಜೈಮಿನಿ ಮುನಿಗಳ ಗುರು ಶಿಷ್ಯ ನ್ಯಾಯವು ನಿಂದಿತವಾಗುವುದಲ್ಲದೆ ಜೈಮಿನಿ ಮುನೀಶ್ವರನ ಶಿಷ್ಯ ಧರ್ಮಕ್ಕೆ ಲೋಪ ಉಂಟಾಗಿ ಸಹನಾವವತು ಸಹನೌ ಪುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ ಎಂಬುವ ಪ್ರಮಾಣವಾಕ್ಯ ಹಾನಿಯಾಗುವುದಿಲ್ಲವೇ? ಆದುದರಿಂದಲೇ ಜೈಮಿನಿ ಮುನೀಶ್ವರನಿಗೆ ಅದ್ವೈತ ವೇದಾಂತವು ಹೃದಯ ಸಮ್ಮತವೆಂಬುದೇ ನಿರ್ಣಯವು ಎಂದು ಯತಿಶಂಕರನು ವಿವರಿಸಿದನು. ಯತಿಪತಿಯಿಂದ ಈ ಪರಿಯಾಗಿ ವಿವರಿಸಲ್ಪಟ್ಟ ಯುಕ್ತಿಯುಕ್ತವಾದ ಯುಕ್ತಿಗಳಂ ಕೇಳಿ ಸಭಾಸದರು ಮಂಡನ ಮಿಶ್ರ ಪತ್ನಿಯಾದ ಸರಸವಾಣಿಯು ಮಂಡನ ಮಿಶ್ರನೂ ಸಹ ಸಮ್ಮತಿಸಿ ಯತಿಶ್ರೇಷ್ಠನ ಮಹಿಮೆಯನ್ನು ಹೊಗಳುತ್ತಲಿದ್ದರೂ ಮಂಡನ ಮಿಶ್ರ ಪಂಡಿತನ ಮನಸ್ಸಿನ ಸಂಶಯವು ಇನ್ನೂ ನಿಶ್ಶೇಷವಾಗದಿರಲು ಆತನು ಜೈಮಿನಿ ಮುನೀಶ್ವರನ ಸಾಕ್ಷಾತ್ ದರ್ಶನವನ್ನೇ ಕಾಮಿಸಿ ಆತನಂ ಧ್ಯಾನ ಮಾಡಿದನು. ಈ ರೀತಿ ಮಂಡನ ಮಿಶ್ರ ಪಂಡಿತನು ತನ್ನ ಮನಸ್ಸಿನಲ್ಲಿ ಪೂಜ್ಯಪಾದನಾದ ಜೈಮಿನಿ ಮುನೀಶ್ವರನಂ ಧ್ಯಾನಿಸುತ್ತಲಿರಲು ಒಡನೆಯೇ ದಯಾಸಮುದ್ರನಾದ ಜೈಮಿನಿಯು ವಾದ ಸಭೆಗೆ ದಯಮಾಡಿ ಮಂಡನ ಮಿಶ್ರಾದಿ ಶಿಷ್ಯವರ್ಗದಿಂದ ವಿನಿಮಿತನಾಗಿ ತರುವಾಯ ಮಂಡನ ಮಿಶ್ರನಂ ಕುರಿತು, ಎಲೈ ಪ್ರಿಯ ಶಿಷ್ಯನೇ, ಅಪಾರ ಮಹಿಮಾನ್ವಿತನಾದ ಈ ಭಾಷ್ಯಕಾರನು ಸಾಕ್ಷಾತ್ ಕಂದರ್ಪಾಂತಕನಾದ ಪರಮೇಶ್ವರನ ಸ್ವರೂಪನು. ಆತನು ನನ್ನ ನಿಜವಾದ ಮನೋಭಿಪ್ರಾಯವನ್ನು ಸಂಪೂರ್ಣವಾಗಿ ತಿಳಿದಿರುವ ಮಹಾನುಭಾವನೆಂದು ನೀನು ತಿಳಿಯುವವನಾಗು. ಈತನು ನನ್ನ ಮನಸ್ಸನ್ನು ಅರಿತಿರುವುದು ಮಾತ್ರವಲ್ಲವೂ ನನ್ನ ಗುರುವರನಾದ ಬಾದರಾಯಣ ಮುನಿಯ ಹೃದಯವಂ ಬಲ್ಲವನು. ಸರ್ವಜ್ಞನಾಗಿಯೂ ವಿಖ್ಯಾತನಾಗಿಯೂ ಸಕಲ ವೇದ ಸಾರವೇತ್ತಿಯಾಗಿಯೂ ಸಕಲ ಶಾಸ್ತ್ರ ಪಂಡಿತನಾಗಿಯೂ ಪಾವನ ಚರಿತ್ರನಾಗಿಯೂ ಇರುವ ಈ ಮಹಾನುಭಾವನ ಪಾದ ಪುಂಡರೀಕ ಯುಗ್ಮದ ಆಶ್ರಯದಿಂದ ಎಲೈ ಮಂಡನ ಮಿಶ್ರನೇ ನೀನು ಚರಿತಾರ್ಥನಾಗುವೆ ಎಂದು ಜೈಮಿನಿಯು ವಿವರಿಸಿದನು. ಕೇಳು ವಿಶ್ವರೂಪನೇ, ಕೃತಯುಗದಲ್ಲಿ ಮಹಾತ್ಮನಾದ ಕಪಿಲ ಮಹಾಮುನಿಯು, ತ್ರೇತಾಯುಗದಲ್ಲಿ ಪೂಜ್ಯನಾದ ದತ್ತಾತ್ರೇಯ ಮುನಿಯು, ದ್ವಾಪರದಲ್ಲಿ ಕೃಷ್ಣ ದ್ವೈಪಾಯನ ವ್ಯಾಸಮುನಿಯು, ಈ ಕಲಿಯುಗದಲ್ಲಿ ಈ ದಯಾಸಮುದ್ರನಾದ ಯತಿವರ ಶ್ರೀಶಂಕರ ಭಗವತ್ಪಾದಾಚಾರ್ಯನೂ ಸಹ ಪರಮ ವೇದಾಂತ ತತ್ವಬೋಧಕರಾದ ಜಗದ್ಗುರುಗಳೆಂದು ತಿಳಿಯುವವನಾಗು. ಹೀಗೆಂದು ಬೋಧಿಸಿ ತರುವಾಯ ಜೈಮಿನಿ ಮುನೀಶ್ವರನು ಬಾಲಚಂದ್ರಚೂಡನಾದ ಯತಿರಾಜನನ್ನು ಬಹುವಿಧದಿಂದ ಸ್ತುತಿಸಿ ಪೂರ್ಣಚಂದ್ರಮುಖಿಯಾದ ವಾಗ್ದೇವಿಯನ್ನು ಭಕ್ತಿಯಿಂದ ಗೌರವಿಸಿ ಅದೃಶ್ಯನಾಗಲು ಆ ಬಳಿಕ ಮಂಡನ ಮಿಶ್ರ ಪಂಡಿತನು ನಿಸ್ಸಂಶಯನಾಗಿ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀಮಚ್ಚಂಕರಾಚಾರ್ಯರನ್ನು ಸ್ತುತಿಸುತ್ತಲಿದ್ದನು. ಪೂಜ್ಯ ಚರಣನೇ, ವೇದ ಮತಮಂ ಪೊರೆದು ಪ್ರಪಂಚವನ್ನು ಉದ್ಧರಿಸಬೇಕೆಂದು ದೈನ್ಯದಿಂದ ಪ್ರಾರ್ಥಿಸಿದ ದೇವತೆಗಳ ಮನೋಭಿಲಾಷೆಯನ್ನು ನೆರವೇರಿಸಿ ಧರ್ಮ ಸ್ಥಾಪನೆಯ ಮಾಡಲು ಭೂಲೋಕದಲ್ಲಿ ಅವತರಿಸಿ ಸರ್ವೋತ್ತಮವಾದ ಪರಮಹಂಸಾಶ್ರಮದಲ್ಲಿ ಚರಿಸುತ್ತ ಜಗದ್ಗುರುವಾಗಿ ದಯೆಯಿಂದ ಪರಮಾದ್ವೈತ ವೇದಾಂತ ಸಾರವನ್ನು ಸುಲಭವಾಗಿ ಬೋಧಿಸುತ್ತ ಸನ್ಯಾಸ ಸ್ಥಾಪನಾಚಾರ್ಯನಾಗಿ ವಿರಾಜಿಸುತ್ತಲಿರುವ ನೀನು ಸಾಕ್ಷಾತ್ ಮನ್ಮಥಾಂತಕನೇ ನಿಜವು. ನಿನ್ನ ಪಾವನ ಚರಣಸಾರಸ ಯುಗ್ಮಗಳಿಗೆ ಇದು ನಮಸ್ಕರಿಸುವೆನು. ನನ್ನ ಗುರುವರನಾದ ಭಟ್ಟಪಾದ ಮುನಿಯು ತುಷಾಗ್ನಿ ಪ್ರವಿಷ್ಟನಾಗಿರಲು ದಯೆಯಿಂದ ಆತನಿಗೆ ದರ್ಶನವಂ ಕೊಟ್ಟು ತಾರಕ ಮಹಾಮಂತ್ರೋಪದೇಶ ಮಾಡಿ ಶಾಶ್ವತವಾದ ಮೋಕ್ಷವನ್ನು ಅನುಗ್ರಹಿಸಿದ ಮಹಾನುಭಾವನಾದ ನೀನು ನನ್ನ ಗುರುವಿಗೆ ಗುರುವಾಗಿರುವೆ. ಅಜ್ಞನಾದ ನನ್ನಲ್ಲಿ ಗುಣದೋಷಗಳನ್ನೆಣಿಸದೆ ಶಂಕರಯತಿಯೇ ಕೃಪೆಯಿಂದ ನನ್ನನ್ನು ಕಾಪಾಡುವವನಾಗೋ. ದಯಾರಸ ಸಮುದ್ರನಾದ ನಿನ್ನ ಮಹಿಮೆಯಂ ತಿಳಿಯದೆ ನಾನು ಬಹುವಿಧವಾದ ಕಠಿಣೋಕ್ತಿಗಳಿಂದ ನಿನ್ನನ್ನು ಗದರಿಸಿ ಕೋಪಗೊಳಿಸಿದೆನು. ಈ ವಿಧವಾದ ನನ್ನ ಸರ್ವಾಪರಾಧಗಳನ್ನು ನೀನು ಮರೆತು ನನ್ನನ್ನು ರಕ್ಷಿಸಬೇಕೆಂದು ಶ್ರೀಶಂಕರ ಚರಣ ಪುಂಡರೀಕಗಳಿಗೆ ಪುಂಡರೀಕೋದ್ಭವನು ಭಕ್ತಿಯಿಂದ ನಮಸ್ಕರಿಸಿ ಅತ್ಯಂತ ದೈನ್ಯದಿಂದ ಕ್ಷಮಾಪಣೆಯಂ ಬೇಡುತ್ತಲಿದ್ದನು. ಶಾಂತ ಸ್ವರೂಪನಾದ ಶ್ರೀಶಂಕರ ಯತಿಯು ಮಂಡನ ಮಿಶ್ರನನ್ನು ಸಂತೈಸಿ ಹಿತೋಕ್ತಿಗಳೆಂದುಪಚರಿಸಿ ಆ ಬಳಿಕ ಅತ್ಯಂತ ಸಂಭ್ರಮದಿಂದ ಸರಸವಾಣಿ ಮುಖವಂ ನೋಡುತ್ತಲಿರಲು ವಾಗ್ದೇವಿಯು ನಿರ್ಜಿತಾನಂಗನಾದ ಯತಿವರೇಣ್ಯನ ಇಂಗಿತವನ್ನರಿತು ಹರ್ಷಾನ್ವಿತೆಯಾಗಿ ತನ್ನ ಪೂರ್ವಾಪರದ ಸಂಗತಿಗಳನ್ನು ಈ ಪರಿಯಾಗಿ ಹೇಳಲು ಉಪಕ್ರಮಿಸಿದಳು. ಸಭೆಯಲ್ಲಿರುವ ಸಭ್ಯರುಗಳಿರ ಕೇಳಿರಿ, ಲಾಲಿಸು. ಎಲಯತಿ ಶ್ರೇಷ್ಠನೇ, ಪೂರ್ವದಲ್ಲಿ ನಾನು ತಂದೆಯ ಮನೆಯಲ್ಲಿ ಬಾಲ್ಯಾವಸ್ಥೆಯಲ್ಲಿದ್ದಾಗ್ಗೆ ಸುಶೀಲನಾಗಿಯೂ ಸದ್ಗುಣ ಸಂಪನ್ನನಾಗಿಯೂ ವಿಶಾಲ ಬುದ್ಧಿಯುಳ್ಳವನಾಗಿಯೂ ಇರುವ ಮಹಾ ತೇಜಸ್ವಿಯಾದ ಯೋಗೀಶ್ವರನೊಬ್ಬನು ನನ್ನ ತಂದೆಯಾದ ವಿಷ್ಣು ಭಟ್ಟಾಚಾರ್ಯನ ಸಮೀಪಕ್ಕಾಗಿ ಬಂದನು.
ಈ ರೀತಿಯಾಗಿ ಬಂದ ಯೋಗಿಯನ್ನು ವಿಶೇಷ ಸಂಭ್ರಮದಿಂದೊಡಗೂಡಿ ಗೌರವಿಸಿದವನಾಗಿ, ನನ್ನ ತಂದೆಯು ಆತನಿಗೆ ನಮಸ್ಕಾರ ಮಾಡಿ ಶ್ರೇಷ್ಠವಾದ ಸುಖಾಸನದಲ್ಲಿ ಆತನಂ ಕೂರಿಸಿ ದಿವ್ಯವಾದ ಮಧುಪರ್ಕಾದಿಗಳಿಂದ ವಿಧಿ ಪ್ರಕಾರ ಪೂಜಿಸಿದ ತರುವಾಯ ಕುಶಲ ಪ್ರಶ್ನೆಯಂ ಮಾಡಿ ಆ ಬಳಿಕ ತನ್ನ ಪ್ರೀತಿ ಪಾತ್ರಳಾದ ಮಗಳು ಹೇಗೆ ಬಾಳುವಳೆಂಬ ವಿಚಾರವನ್ನು ತಿಳಿಯಪಡಿಸಬೇಕೆಂದು ಪ್ರಶ್ನೆ ಮಾಡಿದನು. ತನ್ನ ಮಗಳಿಗೆ ಆಯಸ್ಸು ಎಷ್ಟು? ಆಕೆಯನ್ನು ವರಿಸುವವನಾರು? ಆಕೆಗೆ ಎಷ್ಟು ಮಂದಿ ಮಕ್ಕಳಾಗುವರು? ಆಕೆಯು ಯಾವ ವಿಧವಾಗಿ ಸಂಪತ್ತನ್ನು ಅನುಭವಿಸುವಳು ಎಂಬ ಈ ವಿವರಣೆಯನ್ನು ಎಲೈ ಮಹಾನುಭಾವನಾದ ಯೋಗಿಯೇ, ನೀನು ದಯವಿಟ್ಟು ವಿವರವಾಗಿ ಹೇಳಬೇಕೆಂದು ನನ್ನ ತಂದೆಯು ಅತಿ ವಿನಯದಿಂದ ಕೇಳಿಕೊಳ್ಳಲು, ಆಗ ಆ ಯೋಗಿಯು ನನ್ನ ಭವಿಷ್ಯದ್ ವಿಷಯವನ್ನು ಈ ಪ್ರಕಾರವಾಗಿ ವಿವರಿಸಿದನು. ಬ್ರಾಹ್ಮಣೋತ್ತಮನಾದ ವಿಷ್ಣುಮಿತ್ರನೇ, ಕೇಳು. ಈ ನಿನ್ನ ಮಗಳು ಸಾಕ್ಷಾತ್ ಸರಸ್ವತೀ ದೇವಿಯ ಅಪರಾವತಾರಳು. ಲೋಕದ ಸಮಸ್ತ ಪ್ರಾಣಿಗಳನ್ನು ಬಾಧಿಸುವ ಭಯಂಕರ ಕಾರಣಿಯಾದ ಮೃತ್ಯು ದೇವತೆಯು ನಿನ್ನ ಮಗಳನ್ನು ಸ್ಪರ್ಶ ಮಾಡಲು ಸಮರ್ಥಳಲ್ಲವೆಂಬ ವಿಷಯವು ಪ್ರಸಿದ್ಧವಾಗಿರುವುದು. ಈಕೆಯು ಸ್ವಭಾವಜನ್ಯವಾದ ವಿವೇಕಾತಿಶಯದಿಂದ ಸರ್ವಜ್ಞೆಯಾಗಿ ಶೋಭಿಸುವಳು. ಇನ್ನು ಆಕೆಯಂ ವರಿಸುವ ವರನ ವಿಷಯವನ್ನು ವಿವರಿಸುವೆನು ಕೇಳು ಎಂದು ಯೋಗಿಯು ಹೇಳಿದನು. ಭೂಲೋಕದಲ್ಲಿ ಕಲಿ ಸಂಪರ್ಕ ದೋಷದಿಂದ ಜನ ಸಮುದಾಯವು ವಿಧಿವಿಹಿತವಾದ ಸಕಲ ಸತ್ಕರ್ಮಗಳನ್ನು ಆಚರಿಸದೆ ಪರಿತ್ಯಜಿಸಿ ವಿಧಿ ವಿರುದ್ಧವಾದ ಕುಮಾರ್ಗದಲ್ಲಿ ಪ್ರವರ್ತಿಸುತ್ತಲಿರುವ ಪ್ರಯುಕ್ತ ಈ ವಿಧವಾಗಿ ಘಾಸಿಯಂ ಹೊಂದಿದ ವೇದ ಮಾರ್ಗವನ್ನು ಗೌರವಿಸುವುದಕ್ಕಾಗಿ ಚತುರ್ಮುಖನು ಕೃಪಾ ವಿಶಿಷ್ಟನಾಗಿ ಬ್ರಾಹ್ಮಣ ಪುತ್ರನಾಗಿ ಮಂಡನ ಮಿಶ್ರನೆಂಬ ಹೆಸರಿನಿಂದ ಅವತರಿಸಿರುವನು. ಆ ಮಹಾತ್ಮನಾದ ಮಂಡನ ಮಿಶ್ರನೆಂಬ ಬ್ರಾಹ್ಮಣನಿಗೆ ಈಕೆಯು ಧರ್ಮಪತ್ನಿಯಾಗಿ ಪತಿಯೊಡನೆ ಪರಮೋತ್ಕೃಷ್ಟವಾದ ಯಜ್ಞಗಳನೇಕವನ್ನಾಚರಿಸಿ ಪತಿವ್ರತ ಧರ್ಮದಲ್ಲಿ ಲೋಕವಿಶ್ರುತವಾದ ಯಶಸ್ಸಂ ಪಡೆದು ಸದ್ಗುಣ ಸಮೂಹದಿಂದ ವಿಭ್ರಾಜಿಸುವವಳಾಗಿ ಲೋಕದಲ್ಲಿ ಮ್ಲಾನವಾಗಿರುವ ಸನಾತನ ಧರ್ಮವನ್ನು ರಕ್ಷಿಸುವಳು ಎಂದು ಯೋಗಿಯು ತಿಳಿಯಪಡಿಸಿ ಮತ್ತೆ ಈ ಪ್ರಕಾರವಾಗಿ ಹೇಳುತ್ತಿದ್ದನು. ಈ ಪ್ರಕಾರ ಜಗತ್ತಿನಲ್ಲಿ ಕರ್ಮಕಾಂಡವು ಈ ದಂಪತಿಗಳ ಸತ್ಕರ್ಮಾಚರಣೆಯ ಪ್ರಭಾವದಿಂದ ವೃದ್ಧಿಯಂ ತಾಳುತ್ತಲಿರಲು ವಿಜ್ಞಾನ ಸಂಬಂಧವಾದ ವೇದಾಂತ ಮಾರ್ಗವು ನಾಮಾವಶೇಷವಾಗಿರುವುದನ್ನು ಉದ್ಧರಿಸಲು ಸಕಲ ಸುರ ಮುನಿಗಳಿಂದ ಪ್ರಾರ್ಥಿಸಲ್ಪಟ್ಟವನಾಗಿ ಮನ್ಮತಾಂತಕನಾದ ಪರಶಿವನು ಲೀಲೆಯಿಂದ ಭೂಲೋಕದಲ್ಲವತರಿಸಿ ಯತ್ಯಾಶ್ರಮವನ್ನು ಪರಿಗ್ರಹಿಸಿ ಜ್ಞಾನಕಾಂಡವನ್ನು ಉದ್ಧರಿಸುತ್ತಲೂ ಸುಜನ ಸಮೂಹವನ್ನು ಪರಿಪಾಲಿಸುತ್ತಲೂ ಯತಿಶ್ರೇಷ್ಠನಾದ ಶ್ರೀ ಶಂಕರಾಚಾರ್ಯನೆಂಬುವ ಹೆಸರಿನಿಂದ ಪ್ರಖ್ಯಾತನಾಗಿ ಸಂತೋಷದಿಂದ ಚರಿಸುವನು. ಹೀಗೆ ಲೋಕಹಿತಾರ್ಥವಾಗಿ ಅವತರಿಸಿ ರಾರಾಜಿಸುವ ಯತಿವರ ರೂಪಿನ ಕಾಮಾಂತಕನು ವೇದಾಂತ ತತ್ವವನ್ನು ಬೋಧಿಸುತ್ತಲಿರಲು ಕರಮಾರ್ಗೈಕ ತತ್ಪರನಾದ ನಿನ್ನ ಅಳಿಯ ಮಂಡನ ಮಿಶ್ರ ಪಂಡಿತನಿಗೂ ಆತನಿಗೂ ಸಭೆಯಲ್ಲಿ ವಾಗ್ವಾದವಾಗುವುದು. ಮಂಡನ ಮಿಶ್ರನು ಯತಿಯೊಡನೆ ವಾದಿಸಿ ಕೊನೆಗೆ ಯತಿವರನಿಂದ ಪರಾಜಿತನಾಗಿ ತರುವಾಯ ವೇದಾಂತ ತತ್ವ ರಹಸ್ಯವನ್ನು ಸಮಗ್ರವಾಗಿ ತಿಳಿದು ಅನಂತರ ಘನತರವಾದ ವೈರಾಗ್ಯವಂ ಪಡೆದು ಶ್ರೀಶಂಕರ ಯತಿಗೆ ಶರಣಾಕ್ರಾಂತನಾಗಿ ತನ್ನ ಗೃಹವಂ ತ್ಯಜಿಸಿ ಹೊರಟು ಹೋಗುವನೆಂದು ಯೋಗಿಯು ಹೇಳಿದನು. ಮಹಾತ್ಮರಾದ ವಿದ್ವಜ್ಜನಗಳಿರ, ಕೇಳಿರಿ. ಯೋಗಿಯು ಇಷ್ಟು ವಿಷಯಗಳನ್ನು ಮಾತ್ರವೇ ವಿವರಿಸಿ ನನ್ನ ತಂದೆಯಿಂದ ಸನ್ಮಾನಿತನಾಗಿ ಸಂತೋಷದಿಂದ ನನ್ನ ಪಿತನ ಆಲಯವಂ ಬಿಟ್ಟು ಹೊರಟು ಹೋದನು. ಸದ್ಗುಣ ಸುಶೀಲ ಸಂಪನ್ನನಾದ ಯೋಗಿಯಿಂದ ಹೇಳಲ್ಪಟ್ಟ ಸಮಸ್ತ ವಿಷಯಗಳು ಇಲ್ಲಿಯವರೆವಿಗೂ ಅಕ್ಷರಶಃ ನಿಜವಾಗಿ ಅನುಭವಕ್ಕೆ ಬಂದಿರುವುದು. ಇನ್ನು ನಾನು ಹೇಳುವುದನ್ನು ವಿಶ್ವಾಸದಿಂದ ಲಾಲಿಸಬೇಕೆಂದು ಉಭಯ ಸರಸ್ವತೀ ದೇವಿಯು ಹೇಳುತ್ತಲಿರುವಳು. ಅನೇಕವಾದ ಯಜ್ಞಗಳನ್ನು ಪದೇ ಪದೇ ಆಚರಿಸುವ ಕರ್ಮಠನಾದ ಬ್ರಾಹ್ಮಣನು ಪಾಣಿಗ್ರಹಣ ಮಾಡಿರುವ ಧರ್ಮಪತ್ನಿಯು ಆ ಯಜ್ಞ ದೀಕ್ಷಿತನ ಪುಣ್ಯತಮವಾದ ದೇಹದಲ್ಲಿನ ಅರ್ಧ ಭಾಗವೆಂಬುದು ಸಕಲ ಶಾಸ್ತ್ರ ಸಮ್ಮತವಾಗಿರುವುದಷ್ಟೇ. ಈವರೆವಿಗೆ ಯತಿಶ್ರೇಷ್ಠನಾದ ಈತನಿಂದ ಅರ್ಜಿಸಲ್ಪಟ್ಟಿರುವ ಜಯಪ್ರದವು ನ್ಯಾಯಸಮ್ಮತವಾಗಿ ಅರ್ಧ ಮಾತ್ರವೇ ಲಭಿಸಿದಂತಾಯಿತು. ಯತಿವರನು ಜಿತನಲ್ಲಿದ್ದರೆ ನನ್ನೊಡನೆ ವಾದ ಮಾಡಿ ಜಯಿಸಲಿ ಎಂದು ಕಮಲಾಕ್ಷಿಯಾದ ಉಭಯ ಸರಸ್ವತಿಯು ಹೇಳಿದಳು. ನನ್ನ ಪತಿಯಾದ ಮಂಡನ ಮಿಶ್ರ ಪಂಡಿತನಿಗೆ ನಾನು ವಿಧಿಸಮ್ಮತವಾಗಿ ಅರ್ಧಾಂಗಿಯಾದ ಪ್ರಯುಕ್ತ ಇಲ್ಲಿ ನಡೆದ ಘನವಾದ ವಿವಾದದಲ್ಲಿ ನನ್ನ ಪತಿಯನ್ನು ಯತಿಯು ಜಯಿಸಿರುವುದರಿಂದ ಆತನಿಗೆ ಜಯಪ್ರದದ ಅರ್ಧ ಭಾಗ ಮಾತ್ರವೇ ದೊರೆತಂತಾಯಿತು. ಆದುದರಿಂದ ಅರ್ಧಾಂಗಿಯಾದ ನನ್ನೊಡನೆ ವಾದ ಮಾಡಿ ಜಯಪ್ರದವನ್ನು ಹೊಂದಿದುದೇ ಆದರೆ ಆಗ ಆತನ ಜಯಪ್ರದವು ಪೂರ್ಣಾಂಶವನ್ನು ಹೊಂದುವುದೆಂದು ಚಂದ್ರವದನೆಯು ಅಂದರೆ ಸರಸ್ವತಿಯು ಹೇಳಿದಳು.
ಉಭಯ ಸರಸ್ವತಿ ದೇವಿಯಿಂದ ಹೇಳಲ್ಪಟ್ಟ ಈ ವಾಕ್ಯವನ್ನು ಪರಶಿವ ಸ್ವರೂಪನಾದ ಯತಿವರೆಣ್ಯನು ಲಾಲಿಸಿ ವಾದದಲ್ಲಿ ಆಸಕ್ತರಾಗಿ ಸಭೆಯಲ್ಲಿ ನಿಲ್ಲುವ ವಾದಿ ಪ್ರತಿವಾದಿಗಳು ಸಮಾನರಾಗಿದ್ದರೆ ವಾದವು ಶೋಭಿಸುವುದು. ಇದಲ್ಲದೆ ಸನ್ಯಾಸಿಗೆ ಯುವತಿ ಜನರೊಡನೆ ವಾದವು ಹೇಗೆ ಯುಕ್ತವಾಗುವುದು? ಇದು ಸಮ್ಮತವಲ್ಲವೆನ್ನಲು ಉಭಯ ಶಾರದೆಯು ಮತ್ತೆ ಈ ಪ್ರಕಾರವಾಗಿ ಹೇಳುತ್ತಿದ್ದಳು. ಹಾಗಾದರೆ ಯತಿಯು ವಾದ ಮಾಡುವುದೇ ಶಾಸ್ತ್ರೀಯವಲ್ಲವೋ? ಪ್ರಪಂಚಕ್ಕೆ ಹಿತವನ್ನುಂಟು ಮಾಡಲಿಕ್ಕೆ ಸ್ವಕೀಯ ಮತವನ್ನು ಪ್ರಚುರಪಡಿಸಿ ಸ್ಥಾಪಿಸುವುದಕ್ಕಾಗಿ ಯತಿಯು ವಾದ ಮಾಡಬಹುದು. ಇಂತಹ ಸಮ್ಮತವಾದ ವಾದಕ್ಕೆ ಸನ್ಯಾಸಿಯು ಸಿದ್ಧನಾಗಿ ವಾದಿಯ ಸ್ಥಾನದಲ್ಲಿ ನಿಂತ ಬಳಿಕ ಪ್ರತಿವಾದಿಯು ಸ್ತ್ರೀಯಾಗಲಿ ಪುರುಷನಾಗಿರಲಿ ಅದರ ವ್ಯತ್ಯಾಸವನ್ನು ಭಾವಿಸದೆ ವಾದಿಸಿ ಸ್ವಮತವನ್ನು ಪುಷ್ಟೀಕರಿಸಿ ಸ್ಥಾಪಿಸುವುದು ಯತಿವರನಿಗೆ ವಿಹಿತವಾಗಿರುವುದು. ಯತಿಯು ವಾದ ವಿಷಯದಲ್ಲಿ ತಾನು ಮಾಡಿದ ಪ್ರತಿಜ್ಞೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಸಭೆಯಲ್ಲಿ ನಿರ್ಮಲ ಮನಸ್ಕನಾಗಿ ಸ್ತ್ರೀಯರೊಡನೆ ವಾದಿಸಿದರೆ ದೋಷವು ಹೇಗೆ ತಾನೇ ಸಂಭವಿಸುವುದು? ಪೂರ್ವದಲ್ಲಿ ಮಹಾತ್ಮನಾದ ಯಾಜ್ಞವಲ್ಕ ಮುನಿಯು ವಿದ್ಯಾವತಿಯಾದ ಗಾರ್ಗಿ ಎಂಬ ಸ್ತ್ರೀಯೊಡನೆ ವಾದ ಮಾಡಿದ ನಿರ್ದುಷ್ಟವಾದ ಚರಿತ್ರೆಯನ್ನು ಜ್ಞಾಪಿಸಿಕೊಳ್ಳಬಹುದು. ಇದಲ್ಲದೆ ಪರಮ ವೈರಾಗ್ಯ ಚಕ್ರವರ್ತಿಯಾದ ಜನಕ ಭೂಪಾಲನು ವಾದದಲ್ಲಿ ಜಯಿಸಲು ದುರ್ಲಭೆಯಾದ ಸುಲಭೆ ಎಂಬ ಸ್ತ್ರೀಯೊಡನೆ ವಾದಿಸುವುದನ್ನು ಸ್ಮರಿಸಬೇಕೆಂದು ಉಭಯ ಸರಸ್ವತಿಯು ಹೇಳಲು ಚತುರ್ಮುಖನ ಪತ್ನಿಯಿಂದ ಆಡಲ್ಪಟ್ಟ ಚತುರತೆಯ ಮಾತುಗಳಂ ಕೇಳಿ ಯತಿವರೇಣ್ಯನು ಆಶ್ಚರ್ಯದಿಂದ ತಲೆದೂಗಿ ವಾದಕ್ಕೆ ಒಡಂಬಟ್ಟವನಾಗಿ ಸಭೆಯಲ್ಲಿರುವ ಪಂಡಿತರುಗಳ ಸಮ್ಮತಿಯಿಂದ ವಾದ ಪೀಠವನ್ನಲಂಕರಿಸಿ ವಾದಕ್ಕೆ ಸಿದ್ಧನಾದನು. ಈ ಪ್ರಕಾರವಾಗಿ ಮಂಡನ ಮಿಶ್ರ ಪಂಡಿತನ ಮನೆಯಲ್ಲಿನ ವಿದ್ವಜ್ಜನಪೂರಿತವಾದ ಮಹಾಸಭೆಯಲ್ಲಿ ವಾದವು ಪ್ರಾರಂಭವಾಗಿ ಸಕಲ ವಿದ್ಯಾಭಿಮಾನ ದೇವತೆಯಾದ ಸರಸ್ವತೀ ದೇವಿಯು ಸಕಲ ವಿದ್ಯಾಪ್ರದಾಯಕನಾದ ಸಾಕ್ಷಾತ್ ಪರಮೇಶ್ವರನೂ ಸಹ ಸಕಲ ಲೋಕಗಳನ್ನು ಪರಿಪಾಲಿಸಲೆಂದೇ ಮನುಷ್ಯ ರೂಪಿನಿಂದ ಅವತರಿಸಿ ಸಕಲ ವಿಧವಾದ ಸಂಶಯಗಳಿಗೂ ನಿವಾರಣೆಯಾಗುವಂತೆ ಸಕಲ ವಿಧವಾದ ಪೂರ್ವ ಪಕ್ಷಗಳನ್ನು ಸಕಲ ಸಿದ್ಧಾಂತಗಳನ್ನು ಸಕಲ ಜನರು ತಿಳಿದುಕೊಳ್ಳಲವಕಾಶವಾಗುವಂತೆ ವಾದದ ನೆವದಲ್ಲಿ ವಿವರಗೊಳಿಸುತ್ತಲಿದ್ದರು. ಪರಮ ಪಾವನವಾದ ಗಂಗಾ ನದಿಯ ದಿವ್ಯ ಪ್ರವಾಹವು ಹೇಗೆ ಅಡ್ಡಿಯಿಲ್ಲದಂತೆ ವಿಜೃಂಭಣೆಯಿಂದ ಹರಿದು ಬರುತ್ತಲಿರುವುದೋ ಅದರಂತೆ ಗಂಗಾಧರನಾದ ಯತಿವರನ ಮತ್ತು ಉತ್ತುಂಗ ಮಹಿಮೆಯಾದ ವಾಗ್ದೇವಿಯ ವಾದದಲ್ಲಿ ಪ್ರತಿ ವಾಕ್ಯವೂ ಸಹ ಯುಕ್ತಿಭರಿತವಾಗಿಯೂ ನ್ಯಾಯಪೂರಿತವಾಗಿಯೂ ಅರ್ಥಗರ್ಭಿತವಾಗಿಯೂ ಗಾಂಭೀರ್ಯವಾಗಿಯೂ ನಿರರ್ಗಳವಾಗಿಯೂ ಇರುವ ವಾಗ್ವಿಜೃಂಭಣೆಯು ಶ್ರೋತೃಗಳಾದ ಸದಸ್ಯರ ಮನಸ್ಸಿಗೆ ಅತ್ಯಂತ ವೈಭವದಿಂದ ವಿಶೇಷವಾದ ಸಂತೋಷವನ್ನುಂಟು ಮಾಡುತ್ತಲಿದ್ದಿತು. ಕೇಳು ಶೌನಕ ಮುನಿಯೇ, ಸ್ನಾನ ಭೋಜನ ಕಾಲಗಳು ವಿನಃ ಉಳಿದ ಕಾಲದಲ್ಲೆಲ್ಲ ವಾದವಾಗುತ್ತಿರಲು ಈ ಕ್ರಮದಿಂದ 17 ದಿನಗಳ ಪರ್ಯಂತರ ಫಾಲಾಂಬಕನಾದ ಯತಿವರನಿಗೂ ವನಜಾಂಬಿಕೆಯಾದ ವಾಣಿಗೂ ಸಹ ವಾಗ್ವಾದವು ನಡೆಯುತ್ತಿರಲು ಬಾಲಚಂದ್ರಚೂಡನು ತನ್ನ ಗಾಂಭೀರ್ಯವಾದ ವಾಗ್ಜಲದಿಂದ ಪೂರ್ಣ ಚಂದ್ರಮುಖಿಯಾದ ಶಾರದೆಯ ಮನಸ್ಸಿಗೆ ಪದೇ ಪದೇ ವಿಶೇಷವಾದ ಆಶ್ಚರ್ಯವನ್ನುಂಟು ಮಾಡುತ್ತಲಿದ್ದನು. ಈ ತೆರದಿಂದ ಸಕಲ ಶಾಸ್ತ್ರಗಳಲ್ಲಿಯೂ ಉದ್ದಂಡ ಪಂಡಿತನಾದ ಯತಿ ಚತುರ್ಮುಖಿಯು ಅಖಂಡವಾದ ವಾಕ್ಚಾತುರ್ಯದಿಂದ ತನ್ನ ಅನೇಕವಾದ ಪೂರ್ವ ಪಕ್ಷಗಳನ್ನು ಖಂಡಿಸಿ ಆತನ ಮತವನ್ನೇ ಸಿದ್ಧಾಂತ ಮಾಡಿ ವಾದಿಸುತ್ತಲಿರುವುದನ್ನು ಸರಸ್ವತೀ ದೇವಿಯು ನೋಡಿ ಬಳಿಕ ಬಾಲಸೂರ್ಯನ ಸದೃಶವಾದ ತೇಜಸ್ಸಿನಿಂದ ಪ್ರಕಾಶಿಸುತ್ತಲಿರುವ ಸನ್ಯಾಸಿಯನ್ನು ಜಯಿಸಲು ಮಾರ್ಗವೇನೆಂದು ಯೋಚಿಸಿ ಒಂದು ಉಪಾಯವನ್ನು ತನ್ನ ಮನಸ್ಸಿನಲ್ಲಿ ಅರಿತವಳಾದಳು. ಶೃಂಗಾರ ರಸಪೂರಿತವಾದ ಕಲಾಶಾಸ್ತ್ರ ಪರಿಚಯವು ಸನ್ಯಾಸಿಯಾದ ಈತನಿಗೆ ಇರಲು ಕಾರಣವಿಲ್ಲ. ಈ ಶಾಸ್ತ್ರ ವಿಷಯದಲ್ಲಿ ಪ್ರಶ್ನೆ ಮಾಡಿ ಅದರಿಂದ ಈತನನ್ನು ವಾದದಲ್ಲಿ ಗೆಲ್ಲುವೆನೆಂದು ಸರಸವಾಣಿ ಎಂಬ ಹೆಸರಿನಿಂದ ಪ್ರತೀತಳಾಗಿರುವ ವಾಣೀದೇವಿಯು ತನ್ನ ಮನಸ್ಸಿನಲ್ಲಿ ನಿಶ್ಚಯಿಸಿ ಅನಂತರ ಮನಸ್ಸಿನಲ್ಲಿ ಸಂತೋಷವಂಕುರಿಸಲು ಮಧುರವಾದ ವಜೋವಿಸ್ತರತೆಯಿಂದ ಯತಿ ಕುಲತಿಲಕನಂ ಕುರಿತು ಈ ಪ್ರಕಾರ ಪ್ರಶ್ನೆ ಮಾಡಿದಳು. ಎಲೈ ಯತಿವರನೇ, ಲೋಕದಲ್ಲಿ ಕಾಮಕಲೆಗಳು ಎಷ್ಟು? ಇವುಗಳು ಸ್ತ್ರೀಯರ ಮತ್ತು ಪುರುಷರ ಯಾವ ಯಾವ ಅವಯವಗಳಲ್ಲಿ ಆಶ್ರಯವನ್ನು ಹೊಂದಿರುವುವು? ಮತ್ತು ಪ್ರತಿ ಮಾಸದ ಶುಕ್ಲ ಕೃಷ್ಣ ಪಕ್ಷಗಳಲ್ಲಿ ಯಾವ ಯಾವ ದಿನ ಯಾವ ಯಾವ ಜಾತಿ ಸ್ತ್ರೀ ಪುರುಷರ ಯಾವ ಯಾವ ಅಂಗೋಪಾಂಗಗಳಲ್ಲಿ ನೆಲೆಗೊಂಡಿರುವುವು? ಇವುಗಳ ವಿವರಣೆಯನ್ನು ತಿಳಿಸಬೇಕು ಎಂದು ಕಮಲಾಕ್ಷಿಯಾದ ಶಾರದೆಯು ಪ್ರಶ್ನೆ ಮಾಡಿದಳು. ಕಾಲಾಂತಕನಾದ ಯತಿವರನು ವಾಣಿಯ ವಾಣಿಯಂ ಕೇಳಿ ಮನಸ್ಸಿನಲ್ಲಿ ಅತ್ಯಾಶ್ಚರ್ಯವಂ ತಾಳಿ ಈ ಪ್ರಶ್ನೆಗೆ ಉತ್ತರವಂ ಕೊಡದಿರಲು ಸರ್ವಜ್ಞತ್ವಕ್ಕೆ ಲೋಪ ಉಂಟಾಗುವುದು. ಉತ್ತರವಿತ್ತರೆ ಯತ್ಯಾಶ್ರಮ ಧರ್ಮ ವಿರೋಧವಾಗುವುದು.
ಆದುದರಿಂದ ಈಕೆಯನ್ನು ಈಗ ಉಪಾಯದಿಂದ ಜಯಿಸಬೇಕಾದುದು ಎಂದು ತನ್ನ ಮನಸ್ಸಿನಲ್ಲಿ ನಿಶ್ಚಯಿಸಿದನು. ಹೀಗೆ ಪರಶಿವನು ನಿಶ್ಚಯಿಸಿ ತರುವಾಯ ಉಭಯ ಶಾರದಾ ದೇವಿಯಂ ಕುರಿತು, ಎಲೈ ವಾಗ್ದೇವಿಯೇ, ನನಗೆ 1 ಮಾಸದ ಅವಧಿಯನ್ನು ಕೊಟ್ಟಲ್ಲಿ ನಾನು ಮತ್ತೆ ಇಲ್ಲಿಗೆ ಬಂದು ಈ ಪ್ರಶ್ನೆಗಳಿಗೆ ಉತ್ತರವಂ ಸಂತೋಷದಿಂದ ಕೊಟ್ಟು ನಿನ್ನ ಮನಸ್ಸಿಗೆ ಸಂತಸವನ್ನುಂಟು ಮಾಡುವೆನೆನ್ನಲು ಸರಸ್ವತೀ ದೇವಿಯು ಅದಕ್ಕೆ ಒಡಂಬಟ್ಟಳು. ಸದಸ್ಯರೆಲ್ಲರೂ ಯುಕ್ತವೆಂದು ಅಭಿಪ್ರಾಯಪಟ್ಟರು. ಈ ಪರಿಯಾಗಿ ಸರಸ್ವತೀ ದೇವಿಯು ಒಡಂಬಡಿಕೆಯನ್ನು ಕೊಟ್ಟ ತರುವಾಯ ಪರಮ ಸಂತೋಷಭರಿತನಾಗಿ ಸಕಲ ಶಿಷ್ಯರಿಂದ ಪರಿವೃತನಾಗಿ ಮಂಡನ ಮಿಶ್ರ ಪಂಡಿತನಿಂದ ಬೀಳ್ಕೊಂಡು ಸಮೂಹದಲ್ಲಿರುವ ಸಭಿಕರನ್ನು ಮನ್ನಿಸಿ ಯೋಗ ಶಕ್ತಿಯಿಂದ ಅಂತರಿಕ್ಷ ಮಾರ್ಗವಂ ಸೇರಿ ಸಕಲ ಸುರಕುಲಾರಾಧಿತನಾದ ಶ್ರೀ ಶ್ರೀಕಂಠನು ಕ್ಷಿಪ್ರವಾಗಿ ಪ್ರಯಾಣ ಮಾಡಿದನು. 25ನೆಯ ಸಂಧಿ ಮಂಗಳ.